ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ವಿಚಾರ. ಬೀದರ್ನಲ್ಲಿ ಮತಪಟ್ಟಿ ಪರಿಷ್ಕರಣೆಗೆ ಹೆಚ್ಚಿನ ಆದ್ಯತೆ. ಕಮಠಾಣ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ವಿವಿಧ ಗ್ರಾಮಗಳಿಗೆ ಬೀದರ್ನ ಡಿಸಿ ಶಿಲ್ಪಾ ಶರ್ಮಾ ಭೇಟಿ ಕೊಟ್ಟಿದ್ರು. ಮನೆ ಮನೆ ಸಮೀಕ್ಷೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ್ರು ಡಿಸಿ. ಬಿಎಲ್ಒಗಳ ಕಾರ್ಯವೈಖರಿ ಪ್ರಗತಿ ಬಗ್ಗೆ ಮಾಹಿತಿಯನ್ನು ಪಡೆದಂತ ಅಧಿಕಾರಿಗಳು ಕ್ಷೇತ್ರ ಸಿಬ್ಬಂದಿಯೊಂದಿಗೆ ನೇರವಾಗಿ ಸಂವಾದವನ್ನು ನಡೆಸಿರುವಂತದ್ದು ಜಿಲ್ಲಾಧಿಕಾರಿ. ಅಂದ್ರೆ ಯಾವುದೇ ಕುಂದುಕೊರತೆ ಆಗಬಾರ್ದು, ಗೊಂದಲ ಆಗಬಾರ್ದು, ಎಲ್ಲ ಬಹಳ ನೀಟಾಗಿ ನಡಿಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಖುದ್ದಾಗಿ ಅವರೇ ಭೇಟಿ ಕೊಟ್ಟಿದ್ದಾರೆ. ಯಾವ ಥರ ರೆಸ್ಪಾನ್ಸ್ ಬರ್ತಾ ಇದೆ, ಜನ ಏನು ಹೇಳ್ತಾ ಇದ್ದಾರೆ, ಸಿಬ್ಬಂದಿ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ, ಏನಾದರೂ ಕನ್ಫ್ಯೂಷನ್ಸ್ ಇದೆಯಾ, ಎಲ್ಲದ್ರ ಬಗ್ಗೆಯೂ ಕೂಡ ಅವರೇ ಖುದ್ದಾಗಿ ನೋಡಿದ್ದಾರೆ. ಮತದಾರರ ಗಣತಿ ಕಾರ್ಯದ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತ ಕೆಲಸ ಮಾಡಿರೋದು. ಯಾವುದೇ ಲೋಪವಾಗದಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗದ ಮಾರ್ಗಸೂಚಿ ಪಾಲನೆಗೆ ಒತ್ತು. ಪರಿಷ್ಕರಣೆ ಪ್ರಕ್ರಿಯೆ ಸಕಾಲದಲ್ಲಿ ಪೂರ್ಣಗೊಳಿಸುವ ನಿರ್ದೇಶನ. ನಿಖರ ಹಾಗೂ ಪಾರದರ್ಶಕ ಮತದಾರರ ಪಟ್ಟಿ ಸಿದ್ಧಪಡಿಸೋದಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿರೋದು. ಯಾಕಂದ್ರೆ ಜನರಿಗೂ ಒಂಚೂರು ಕನ್ಫ್ಯೂಷನ್ಸ್ ಇರುತ್ತೆ. ಇದು ಹೇಗಾಗುತ್ತೋ ಏನೋ ಎತ್ತೋ, ದಾಖಲೆಗಳನ್ನು ಹೆಂಗೆ ಒದಗಿಸ್ಬೇಕು, ನಮ್ಮ ಹೆಸರು ಡಿಲೀಟ್ ಆಗಿಬಿಟ್ರೆ ಏನು ಮಾಡೋದು, ಮನೇಲಿ ಯಾರು ಇಲ್ದಿದ್ದಾಗ ಬಂದರೆ ಏನು ಮಾಡೋದು ಅಂತ. ಈವನ್ ಸಿಬ್ಬಂದಿಗಳಿಗೂ ಕೂಡ ಕೆಲವು ಮೊಬೈಲ್ಗಳನ್ನು ಬಳಕೆ ಮಾಡೋದಾಗಿರ್ಬೋದು, ಆ್ಯಪ್ಗಳನ್ನು ಬಳಕೆ ಮಾಡೋದಾಗಿರ್ಬೋದು, ನೆಟ್ವರ್ಕ್ ಇಶ್ಯೂಸ್ ಇದ್ದಾಗ ಏನು ಮಾಡೋದು, ಈ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ಖುದ್ದಾಗಿ ಅವರೇ ಎಲ್ಲ ನೋಡಿದ್ದಾರೆ ಹೆಂಗೆ ನಡೀತಾ ಇದೆ, ಏನು ಎತ್ತ ಅಂತ. ಅಧಿಕಾರಿಗಳಿಗೆ ಒಂದು ಖಡಕ್ಕಾದಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ. ಎಲ್ಲೂ ಲೋಪದೋಷಗಳಾಗಬಾರ್ದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು, ಬಹಳ ನೀಟಾಗಿ ವ್ಯವಸ್ಥಿತವಾಗಿ ಎಲ್ಲವೂ ನಡಿಬೇಕು ಅಂತ ಸೂಚಿಸಿದ್ದಾರೆ. ಮೊಬೈಲ್ ನಂಬರ್